CCTV ಇರಬೇಕು ಅಂತ ಇದೆ, GPS ಇರಬೇಕಂತ ಇದೆ, ನೆಕ್ಸ್ಟ್ ಏನಿದೆ ಅಂದ್ರೆ ವೇರ್ ಬ್ರಿಡ್ಜ್ ಇಡಬೇಕು ಅಂತ ಇದೆ. ಎಲ್ಲಿದಾವ ಒಂದಾದ್ರೂ ನೀವು ಪರಿಶೀಲಿಸಿದ ನಾವೆಲ್ಲವೂ ಕೂಡ ಅಲ್ಲ ನೀವು ಹೋದ್ನಾಗ ಎಬ್ರಿಜ್ ಇದ್ರು ಅಷ್ಟೇ ಅಲ್ರ ಅಲ್ಲಿ CC ಕ್ಯಾಮ್ರಾ ದಿನ ಅದು ವರ್ಕ್ ಆಗ್ತದೋ ಇಲ್ಲೋ ಅದು ಈಗ ಒಂದು ತಾಸು ಅಷ್ಟು ಯೂಸ್ ಮಾಡಿ ಆಮೇಲೆ ಇರಂಗಿಲ್ಲ ಸರ್. ಅಲ್ಲಲ್ಲ, ಈಗ ನೀವು ಬರ್ತೀನಿ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ವೇರ್ ಬ್ರಿಡ್ಜ್ನೂ ಇರ್ತಾ CCTVನೂ ಇರ್ತಾ, ಅದು ನೀವು ಹೋದ ನಂತರ ಒಂದೇ ತಾಸಿನಾಗ ಏನಾಗುತ್ತೆ ಅಂದ್ರೆ CCTV ಮತ್ತು ವೇರ್ ಬ್ರಿಡ್ಜ್ಗಳು ಇದ್ದಿದ್ದನ್ನು ನಾವು ಕಂಡಿಲ್ಲ. ಅಲ್ಲ ಸರ್, ಈಗ ಒಂದೇ ಗಾಡಿ ಪರ್ಮಿಟ್ ಹೆಚ್ಚಿನ ಗಾಡಿ ಓಡಿಸ್ತಾರೆ ಅಂತ ಆರೋಪ ಐತಿ. ಒಂದೇ ಗಾಡಿ ಮೇಲೆ ಒಂದೇ ಪರ್ಮಿಟ್, ಆಮೇಲೆ ಹೆಚ್ಚಿನ ಗಾಡಿ ಅದೇ ಒಂದು ನಂಬರ್ ಮೇಲೆ ಹೊಡಿಬೇಕು. ಎರಡೇ ಟ್ರಿಪ್ ಹೊಡಿತಿದ್ದಾರೆ. ಅಲ್ಲ, ಈಗ ಮರಳು ಪಾಯಿಂಟ್ಗಳೆಲ್ಲ ಥ್ರೂಔಟ್ ಬರೀ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲ, ಥ್ರೂಔಟ್ ಕರ್ನಾಟಕದಲ್ಲಿ ಮರಳು, ಕಲ್ಲು, ಗ್ರಾನೈಟು, ಐರನ್ನು ಯಾವುದೇ ವೆಹಿಕಲ್ಗಾದ್ರೂ ಈಗ GPS ಫಿಕ್ಸ್ ಮಾಡಿದ್ದಾರೆ. ಥ್ರೂಔಟ್ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಕಡೆಯಲ್ಲಿ 1 ಸ್ಟೇಟ್ 1 GPS ಅಂತೇಳಿ ಸಾಫ್ಟ್ವೇರ್ ಮಾಡಿಟ್ಟು ಅದಕ್ಕೋಸ್ಕರ ಸಪ್ರೇಟ್ ಒಂದು ಏಜೆನ್ಸಿ ಮಾಡಿದ್ದಾರೆ. ಪ್ರತಿಯೊಂದು ವೆಹಿಕಲ್ಗಳು ಕೂಡ GPS ಫಿಟ್ ಆಗಿರುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಗಮನಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಹುಡುಗರು ಮತ್ತು ನಿಲ್ಲುಗಲ್ ಅವಳಿ ತಾಲೂಕಿನಲ್ಲಿ 0 ಪಾಯಿಂಟ್ಗಳ ಮೇಲೆ ಎಷ್ಟು ಕ್ರಮ ತೆಗೆದುಕೊಂಡಿದ್ದೀರಿ? ಕ್ರಮ ಕಳೆದೊಂದೋಸ್ಕರ ಆಗಿದೆ. ಪರ್ಮಿಟ್ ಇತ್ತೀಚಿನ ದಿನಗಳು ಸರ್ ವಿತೌಟ್ ಪರ್ಮಿಟ್ ಇರ್ತಕ್ಕಂಥ ಪಾಯಿಂಟ್ಗಳನ್ನ PCR ಮಾಡಿದ್ದೀವಿ, ನೋಟಿಸ್ ದಾಖಲೆ ಮಾಡಿದ್ದೀವಿ. ಮತ್ತು ಆಯಾ ಪಟ್ಟ ಲ್ಯಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಎಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡಿದ್ದಾರೆ ಅವರಿಗೆ ಅಪ್ಲಿಕೇಶನ್ ಮಾಡಿ ಆ ಜಮೀನು ಓನರ್ಗಳ ಮೇಲೆ ಬೋಧ ಕೊಡೋದು. ಎಷ್ಟು ಕೇಸ್ಗಳಾಗಿದ್ದಾವೆ? ಕೇಸ್ಗಳ ಡೀಟೇಲ್ಸ್ ನಾನು ಹೇಳಿ ನಿಮ್ಗೆ ಗೊತ್ತಿಲ್ಲ ಕೇಸ್ ಆಗಿದ್ದಾವ? ಅಲ್ಲ, ನಿಮ್ಗೆ ಗೊತ್ತಿಲ್ಲ ಕೇಸ್ ಆಗಿದ್ದಾವ? ಕೇಸ್ ಮಾಡಿರೋದು ಅಲ್ಲ, ನಿಮ್ಗೆ ಗೊತ್ತಿದ್ದೆ ಕೇಸ್ ಆಗಿದ್ದಾವ ತಾನೆ? ನೀವೇ ಮಾಡಿದ್ರೆ ಕೇಸ್ ಮಾರ್ಚಿಂದ ಇಲ್ಲಿವರೆಗೂ ಸರ್, ಒಂದು ಸೆಕೆಂಡ್ ಕ್ರಮ ಕೈಗೊಂಡ್ರಿ ಅಂತ ಹೇಳ್ತೀವಿ ನೀವು. ಕ್ರಮ ಕೈಗೊಂಡಿನಿ ಅನ್ನೋದಾದ್ರೆ ಅಂಕಿ ಸಂಖ್ಯೆ ಬೇಕಲ್ಲ ದಾಖಲಾಗಿದ್ದಾವೆ. ಇದೆ ಪೆನಾಲ್ಟಿ. ಅಲ್ಲ, ಒಂದು ಅಂಕಿ ಸಂಖ್ಯೆ ಬೇಕಲ್ಲ ಸರ್. ಎಷ್ಟು ಪ್ರಕರಣಗಳು ದಾಖಲಾಗಿವೆ? ಆ ಥರ ನಿಮಗೆ ತಾಲೂಕು ವೈಸ್ ಬೇಕು ಅಂದರೆ ಅಲ್ಲ, ನಮಗೆ ಈಗ ಹುಣಸೂರು ತಾಲೂಕಿಂದ ಹೇಳಿ ಸರ್. ಹುಣಸೂರು ಮತ್ತು ಇಳಕಲ್ ಮತ್ತು ಇಳಕಲ್ ಎರಡು ತಾಲೂಕಿಗೆ ಸಂಬಂಧಪಟ್ಟಾಗೆ ಕಳೆದ ಒಂದು ವರ್ಷದಲ್ಲಿ ನಿಯರ್ಲಿ 35ರಿಂದ 40 ಲಕ್ಷದವರೆಗೂ ಪೆನಾಲ್ಟಿ ನಾವು ಕಲೆಕ್ಟ್ ಮಾಡಿದ್ವಿ. ಇದು ಬಾಗಲಕೋಟೆ ಡಿಸ್ಟ್ರಿಕ್ಟ್ನಲ್ಲಿ 1.5 ಕೋಟಿ ತನಕನೂ ಕನೆಕ್ಷನ್ ಆಗಿದೆ. ಜಸ್ಟ್ ಹುಣಸೂರು ಮತ್ತು ಇಳಕಲ್ ಮಾತ್ರ ತಾಲೂಕಿಂದ ಹೇಳೋದಾದ್ರೆ 35ರಿಂದ 40 ಲಕ್ಷದವರೆಗೂ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ವಿ. ಓಕೆ ಸರ್, ಪ್ರಕರಣಗಳು ಎಷ್ಟು ದಾಖಲಾಗಿವೆ? ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನಾವು 2 ಕಡೆ PCR ದಾಖಲೆ ಮಾಡಿದ್ವಿ. ಎರಡೇ ಪ್ರಕರಣಗಳು ದಾಖಲಾಗಿವೆ. ರಕ್ಷಣಾ ವೇದಿಕೆ ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ 2 ಕೇಸ್ಗಳು ಹುಣಸೂರು ಇಳಕಲ್ ತಾಲೂಕಿನಲ್ಲಿ ಆಗಿರುವಂತದ್ದು. ನಮಗೆ 2 ಆಪ್ಷನ್ಸ್ ಇರ್ತದೆ. ಒಂದು ಪಟ್ಟಾ ಲ್ಯಾಂಡ್ ಓನರ್ ಆದರೆ ಅವರಿಗೆ ಬೋಜಾ ಕೊಡಿಸುವಂಥ ವ್ಯವಸ್ಥೆ, ಅದನ್ನು ಸುಮಾರು 9ರಿಂದ 10 ಪ್ರಕರಣಗಳಿಗೆ ಮಾಡಿದ್ವಿ. ಅದು ಕೋರ್ಟಲ್ಲಿ ದಾಖಲೆ ಮಾಡುವಂಥದ್ದು. ಇನ್ನು ಜಾಸ್ತಿ ಪ್ರಮಾಣ ಇರುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಾಗಿ 2ಕ್ಕೆ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ PCR ದಾಖಲೆ ಮಾಡಿದ್ವಿ. ಪೆನಾಲ್ಟಿ ಹಾಕೋದು ಒಂದು, ಬೋಜಾ ಕೊಡಿಸೋದು ಒಂದು, ತುಂಬ ಸಿವಿಯರ್ ಇರೋವಂಥ ಪ್ರಕರಣಗಳಿಗೆ PCR ದಾಖಲೆ ಮಾಡ್ತೀವಿ. 3 ಥರದ ಆಪ್ಷನ್ಸು ನಮಗಿದೆ. ಜೊತೆಗೆ ತಹಸೀಲ್ದಾರ್ ಅವ್ರ ಕಡೆಯಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಆ ಕನ್ಸರ್ನ್ಡ್ ಪಟ್ಟಾ ಲ್ಯಾಂಡ್ ಓನರ್ಗಳಿಗಾಗಲಿ ಮತ್ತು ಈ ವೆಹಿಕಲ್ಗಳಿಗಾಗಲಿ ದಂಡ ವಿಧಿಸೋದನ್ನ ಅವ್ರ ಕಡೆಯಿಂದನೂ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಪೆನಾಲ್ಟಿ ವಿಧಿಸುವಂಥ ಕೆಲಸನೂ ಮಾಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಎಷ್ಟು ಮಾನಿಟರಿಂಗ್ ಕಮಿಟಿ ಅಂತ ಹೇಳಿದೆ. ತಾಲೂಕು ಕ್ರೈಮ್ ಮಾನಿಟರಿಂಗ್ ಕಮಿಟಿನಲ್ಲಿ ಯಾರ್ಯಾರು ಇವಾಗ ಪರವಾನಿಗೆ ಸಹಿತವಾಗಿ ಇವತ್ತು ಗಣಿ ಮತ್ತು ಭೂ ವಿಜ್ಞಾನದಿಂದ ಪರವಾನಿಗೆ ಪಡೆದುಕೊಂಡು ಹುಣಸೂರು ಮತ್ತು ಇಳಕಲ್ ತಾಲೂಕುಗಳಲ್ಲಿ ಎಷ್ಟು ಪಾಯಿಂಟ್ಗಳಿದ್ದಾವೆ? 16 ಪಾಯಿಂಟ್ಗಳು ಕೂಡ ಯಥಾ ಸ್ಥಳಗಳಲ್ಲಿ ನಡೀತಾವೋ ಅಥವಾ ಬೇರೆ ಸ್ಥಳಗಳಲ್ಲಿ ನಡೀತಾವೋ? ನೀವು ತಾವು ಗಮನಿಸಿದ್ರಾ? ಅವುಗಳದ್ದು ಕೂಡ ಸರ್ವೆ ಆಗಿದೆ. ಪ್ರತಿಯೊಂದು ಬ್ಲಾಕ್ಗಳದ್ದು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ, ಪೊಲೀಸ್ ಮತ್ತು ಫಾರೆಸ್ಟು 4 ಮತ್ತು ಮೈಸೂರು 4 ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಪ್ರತಿಯೊಂದು ಪಾಯಿಂಟನ್ನು ಕೂಡ ಮತ್ತು ಸರ್ವೆ ಮಾಡಿದ್ದೀವಿ. ಸರ್ವೆಗಳಲ್ಲಿ ಏನು ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಪ್ರಕಾರ ಆ ರಿಪೋರ್ಟ್ ಬೇಸ್ ಅವರಿಗೆ ಪೆನಾಲ್ಟಿ ಹಾಕೋದು ಅಥವಾ ಆ ಪಾಯಿಂಟ್ ಬಂದ್ ಮಾಡೋದು
ಅಥವಾ ಆ ಪಾಯಿಂಟ್ಗಳ ಮೇಲೆ ಕೋರ್ಟ್ ಕೇಸ್ ದಾಖಲೆ ಮಾಡೋದು ಇದನ್ನು ನಾವು ಮಾಡ್ತೀವಿ. ಸರ್ ಇನ್ನೊಂದು ಈ ಕರಡಿ ಒಂದು ಪಾಯಿಂಟ್ ಇದೆ, ಕರಡಿ ಪಾಯಿಂಟ್ ಅಲ್ಲಿ ಹುಸಿಗೆ ಎತ್ತಿಲ್ಲ, ಅದ್ರ ಅಪೋಸಿಷನ್ ಏನಾಗ್ತಾ ಇದೆ ಅಂತ 0 ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹುಸಿಗೆ ಎತ್ತಾರೆ, ಅದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಾ? ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ 7 ಲಕ್ಷ ಪೆನಾಲ್ಟಿ ಬಿದ್ದಿದೆ. ಈಗ ಆಲ್ರೆಡಿ 2 ಸಲ ನೋಟಿಸ್ ಕೊಡೋದು ಇಶ್ಯೂ ಮಾಡಿದ್ವಿ. ಅದು ಕಂಟಿನ್ಯೂಷನ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಮ್ಮ ತಾಲೂಕು ಮ್ಯಾನೇಜ್ಮೆಂಟ್ ಕಮಿಟಿ ಇರ್ಬೋದು, ಅದ್ರ ಬಗ್ಗೆ ನೆಕ್ಸ್ಟ್ ಏನು ಅದನ್ನು ರದ್ದು ಮಾಡೋದು ಅಥವಾ ಅವ್ರ ಮೇಲೆ ಪೆನಾಲ್ಟಿ ಹಾಕೋದು ಅನ್ನೋದನ್ನು ತಾಲೂಕು ಮ್ಯಾನೇಜ್ಮೆಂಟ್ ಇಟ್ಕೊಂಡು ಅಧ್ಯಕ್ಷತೆ ಆ ಕಮಿಟಿಗೆ ಇಟ್ಕೊಂಡು ಅದನ್ನು ತೀರ್ಮಾನ ಆಗ್ತದೆ. ಇವಾಗ ಸರ್ ಇನ್ನೊಂದು ಒಂದು ನಿಮಿಷ ಸರ್, ಇವಾಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ